ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ರಜನಿಕಾಂತ್ ನಟನ. ಸೊ ನಾನ್ ವೆಜ್ ಪ್ರಿಯರಿಗೆ ಇಷ್ಟವಾಗುವಂತಹ ಒಂದು ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಜಾಗದ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಸೊ ನೀವು ಇಲ್ಲಿ ಬಂದು ಅದನ್ನು ತಿಂದು ನಿಮ್ಮ ಅಭಿಪ್ರಾಯ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತೋರಿಸಿ. ಸೊ ಈಗ ನೋಡಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ರಾಚೀನ ಅಂತ ಇರೋದು, ಬನ್ನಿ ಅಲ್ಲಿ ಹೋಗೋಣ. ಸರ್ ಇದು ಬಂದು ಕಾಲ್ ಬಿರಿಯಾನಿ ಅಂತೇಳಿ. ಓಕೆ. ಕಾಲು ಬೇಯಿಸಿ ಕಾಲು ಸೂಪ್ ತೆಗೆದು ಆ ಸೂಪಿಂದನೇ ಬಿರಿಯಾನಿ ತಯಾರು ಮಾಡ್ತೀವಿ. ವಾಟರ್ ಕಂಟೆಂಟು ಸೂಪಲ್ಲಿ ಇರುತ್ತೆ, ಪ್ಲಸ್ ಒಂದು ಕಾಲು ಕೊಡ್ತೀವಿ ಸರ್. ಇದೇ ಕಾಲ್ ಬಿರಿಯಾನಿ. ನೆಕ್ಸ್ಟ್ ಇನ್ಯಾವ ಐಟಮ್ ಇದೆ ಸರ್? ನಿಮಗೆ ಇದು ಬರುತ್ತೆ ಸರ್, ಇವತ್ತಿನ ಸ್ಪೆಷಲ್, ಟುಡೇ ಸ್ಪೆಷಲ್ ಬಂದು ಚಿಕನ್ ಬೆಣ್ಣೆ ಬಿರಿಯಾನಿ ಅಂತೇಳಿ. ಇದು ಬಂದು ಒರಿಜಿನಲ್ ಬಟರಲ್ಲೇ ಮಾಡೋದು ಸರ್ ಇದು. ಓಕೆ. ಆಯಿಲು ಗೀ ಆಯಿಲ್ ಕಡಿಮೆ ಇರುತ್ತೆ, ಕಂಪ್ಲೀಟ್ ಆ ಜಾಗದಲ್ಲಿ ಬಟರ್ ಹಾಕಿರ್ತೀವಿ, ಪ್ಲಸ್ ಒರಿಜಿನಲ್ ಗೀ ಮತ್ತು ಬಟರಲ್ಲಿ ತಯಾರು ಮಾಡೋದು ಸರ್ ಇದು. ಇವತ್ತಿನ ಸ್ಪೆಷಲ್ ಸರ್. ಸರ್ ಇನ್ನೊಂದು ಬಂದು ನಿಮಗೆ ಸರ್, ಇದು ಬಂದು ನಾಟಮೈ ಚಿಕನ್ ಬಿರಿಯಾನಿ ಸರ್. ನಾವು ರೆಗ್ಯುಲರ್ ಕೊಡ್ತಾ ಇರೋದು ಇದೇ ಫೇಮಸ್ ಸರ್. ಇದರಿಂದ ನಾನು ಸ್ಟಾರ್ಟ್ ಮಾಡಿದ್ದು ನಾಟಮೈ ಚಿಕನ್ ಬಿರಿಯಾನಿ. ಸರ್ ಅದು ಬಿಟ್ರೆ ಇದು ಬನ್ನಿ ಸರ್. ಸರ್ ಮಟನ್ ಬಿರಿಯಾನಿ ಸರ್, ನಾಟಿ ಮಟನ್ನು. ಕೌಲಪ್ಪ ಮಟನ್ ಸ್ಟಾಲಿಂದ ತಗೊಬರೋದು. ನಿಮ್ಗೆ ಆರು ವಾಟರ್ ಯೂಸ್ ಮಾಡಿದ್ರಿಂದ ಹಿಡಿದು ಗಾಣದ ಎಣ್ಣೆ, PVKR ತುಪ್ಪ, ಕೇಸರ ಕಲ್ಲಿ ರೈಸು, ಪ್ರತಿಯೊಂದು ನಾಟಿ ಮಸಾಲ, ಎಲ್ಲ ಮಸಾಲೆಗಳು ನಾಟಿ ನಾವೇ ತಯಾರು ಮಾಡೋದು ಸರ್ ಇದು. ಶ್ರೀವಲ್ಲಿ ಚಿಕನ್ ಅಂತ ಏನೋ ಅಂದ್ರಲ್ಲ ಅದು? ಹೌದು ಸರ್, ಶ್ರೀವಲ್ಲಿ ಅಂತೇಳಿ ಇದು ನಮ್ಮ ಹಿರಿಯರ ಒಂದು ಆಶೀರ್ವಾದ ಇದೆ ಸರ್. ಇದೇ ಶ್ರೀವಲ್ಲಿ ಚಿಕನ್ ಫ್ರೈ. ಆ್ಯಕ್ಚುಲಿ ಈ ಹೋಟೆಲ್ ಬ್ರ್ಯಾಂಡ್ ಇದೆ ಸರ್. ಶ್ರೀವಲ್ಲಿ ಚಿಕನ್ ಅಂದರೆ ಒಂದು ಹಾಫ್ ಆನ್ ಅವರ್ ಖಾಲಿ ಆಗುತ್ತೆ ಸರ್ ಇದು. ಹಾಫ್ ಆನ್ ಅವರ್ ಖಾಲಿ ಆಗುತ್ತೆ ಸರ್. ಮತ್ತೆ ಬರ್ತಾ ಇದೆ. ಇದ್ರ ಜೊತೆಗೆ ಜಪಾನ್ ಚಿಕನ್ ಅಂತೇಳಿ ಸರ್, ಇದು ನಮ್ಮ ಇನ್ನೋವೇಷನ್ ಸರ್, ಅಮ್ಮವ್ರ ಇನ್ನೋವೇಷನ್ನು. ಮತ್ತೆ ಬರ್ತೀವಿ ಜಪಾನ್ ಚಿಕನ್ ಇದೆ ಸರ್. ಇದಕ್ಕೆ ಹಾಲು, ಗಟ್ಟಿ ಹಾಲು ಮತ್ತು ಇದು ಗೋಡಂಬಿ, ಕಾಜು ಇದರಿಂದ ತಯಾರು ಮಾಡೋದು ಸರ್. ಸರ್ ಇದು ಬಂದು ಲೇಡೀಸ್ಗೆ, ಹೆಣ್ಣು ಮಕ್ಕಳಿಗೆ. ಲೇಡೀಸ್ ಹೆಂಗೆ ಹೋಗಿ ಹೊರಗಡೆ ಚಾಟ್ಸ್ ತಿನ್ನುವಾಗ ಗೋಬಿ ಮಂಚೂರಿ ಇದನ್ನ ಇಷ್ಟಪಡ್ತಾರೆ, ಆ ಥರ ಇದನ್ನು ಇಷ್ಟಪಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ ಸರ್ ಮಕ್ಕಳು. ಸರ್ ಇದು ಬಂದು ಮಟನ್ ಬಟ್ಟಿ ಉಂಡೆ ಅಂತೇಳಿ. ಇದು ರಾಯದುರ್ಗದ ಐಟಮ್ ಸರ್. ಇದು ಕರ್ನಾಟಕ ರಾಯದುರ್ಗದ್ದು ನಮ್ಮ ರಿಲೇಟಿವ್ ಒಬ್ಬರಲ್ಲಿ ಇದ್ದಾರೆ, ಅವರು ಒಂದು ಇನ್ವೆಂಟ್ ಮಾಡಿಕೊಟ್ಟಿರೋದು ನಮಗೆ ಸರ್. ಇದು ಬಂದು ನಿಮಗೆ ಮಟನ್ ಕೆಲವು ಪಾರ್ಟ್ಸ್ಗಳು, ಅಂದರೆ ತಿಲ್ಲಿ ಆಗ್ಬೋದು, ಈಲಿ ಆಗ್ಬೋದು, ಅಡಿಕೆ ಕಳ್ಳಾಗ್ಬೋದು, ಪ್ಲಸ್ ಒರಿಜಿನಲ್ ಮಟನ್ ಅದನ್ನು ತೆಗೆದು ಕುಟ್ಟಿ ನಾವೇ ಮಾಡಿರೋದು. ಒಂದು ಕೆಲೆ ಕುಟ್ಟಿ ಇದನ್ನು ತಯಾರು ಮಾಡಿರೋದು. ಇದು ಬಂದು ಮಟನ್ ಬಟ್ಟಿ ರೋಲು, ತುಂಬ ಫೇಮಸ್ ಆಗಿದೆ ಸರ್. ಇಲ್ಲಿ ನೀವು ತಿಂದರೆ ಒಂದು ಅರೋಮ ನೋಡ್ಬೇಕು ಸರ್, ಗಂಟ್ಲಿಂದ ಒಂದು ಅರೋಮ ಬರುತ್ತೆ ಸರ್. ಇದು ಬಂದು ಸರ್, ಇದು ಬೋನ್ಲೆಸ್ ತಲೆ ಮಾಂಸ ಸರ್. ಬೇಯಿಸ್ಕೊಂಡು ಮಸಾಲೆಗೆ ಬೇಯಿಸ್ಕೊಂಡು ಬೋನ್ಸ್ ಎಲ್ಲ ತೆಗೆದುಬಿಡ್ತೀವಿ ಸರ್. ಬಂದು ನೀವು ಆರಾಮಾಗಿ ತಿನ್ಬೋದು ಸರ್, ಯಾವುದೇ ಇದ್ರಿಂದ ಬೋನ್ಲೆಸ್. ಇದೊಂದು ವಿಶೇಷ ಸರ್, ನಮ್ಮ ಇದ್ರದ್ದು ವಿಶೇಷ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಇಲ್ಲಿಯ ವಿಶೇಷತೆಗಳೇನು ಅಂತ ಅವರೇ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ಹೈಜಿನಿಕ್ ಆಗಿ, ನೀಟಾಗಿ ಕೈಗೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ನೀಟಾಗಿ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಸೊ ಒಂದ್ಸತಿ ಬನ್ನಿ, ಪ್ರಾಚೀನ ಅಂತ ಹೇಳಿ ಹೋಟೆಲ್ಲು. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರ ರಿವ್ಯೂ ಹೆಂಗಿದೆ ಅಂತ ಅಂದ್ಬಿಟ್ಟು ನಮ್ಮ ಇಲ್ಲಿ ತಿಂದಿರೋಂಥ ಕಸ್ಟಮರ್ಸ್ಗಳನ್ನ ಕೇಳೋಣ ಬನ್ನಿ. ಸೋಮವಾರ ಒಂದು ದಿನ ಬಿಟ್ಟು ಮಿಕ್ಕ ಎಲ್ಲ ದಿನಗಳು ತೆರೆದಿರುತ್ತೆ. ದಿನಾನೂ ಹೊಸ ರೆಸಿಪಿ ಮತ್ತು ಹೊಸ ಡಿಶ್ಗಳಿಲ್ಲಿ ನೀವು ತಿನ್ಬಹುದು. ಪ್ರಾಚೀನ ಹೋಟೆಲಲ್ಲಿ ನೀವು ಹೌದು ಸರ್, ಬಂದ್ವಿ. ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿದ್ವಿ. ಫಸ್ಟ್ ಟೈಮು ಇಲ್ಲಿ ಟೇಸ್ಟ್ ಮಾಡೋಣ ಹೇಗಿತ್ತು ಅಂತೆಲ್ಲ ಟೇಸ್ಟ್ ಮಾಡೋಕ್ಕೆ ಬಂದಿದ್ವಿ. ಅಲ್ಟಿಮೇಟ್ ಆಗಿತ್ತು ಸರ್. ಫಸ್ಟು ಬಿರಿಯಾನಿ ಕಾಲು ತಿಂದ್ವಿ, ಸೂಪರ್ ಆಗಿತ್ತು, ಬೆಣ್ಣೆ ಥರ ಇತ್ತು. ಆಮೇಲೆ ಬೆಣ್ಣೆ ಬಿರಿಯಾನಿ ಇದೆ ಅಂತಂದರು. ನೋಡೋಣ ಹಂಗೂ ಒಂದ್ಸತಿ ಟ್ರೈ ಮಾಡ್ಬಿಡೋಣ ಅಂದ್ಬಿಟ್ಟು ತೊಗೊಂಡ್ವಿ. ಮಾತ್ರ ಅಲ್ಟಿಮೇಟ್ ಆಗಿತ್ತು ಸರ್, ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೆ, ಅಲ್ಟಿಮೇಟ್ ಆಗಿತ್ತು, ಎಲ್ಲರಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಕಾಶ್ ಅಂತ ಸರ್. ಆಕಾಶ್ ಆಯ್ತಾ? ಹಲೋ, ಸುರೇಶ್. ಓಕೆ.
ಪ್ರಾಚೀನ ಹೋಟೆಲ್ ಅಲ್ಲಿ ನೀವು ಏನ್ ತಿಂತಾ ಇದ್ದೀರಾ? ಸರ್ ಇದೇ ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿದೆ. ಹೋಮ್ಲಿ ಫುಡ್ ಥರ ಇದೆ ಟೇಸ್ಟ್. ಓಕೆ. ನಿಮ್ಗೇನು ರಿವ್ಯೂ? ಚೆನ್ನಾಗಿದೆ. ನಾವು ರಾಜಾಜಿನಗರದಿಂದ ಬಂದಿರೋದು. ಅಲ್ಲಿಂದ ಬಂದಿರೋದು? ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು. ಯೂಟ್ಯೂಬ್ ನೋಡ್ಕೊಂಡೆ ಬಂದಿರೋದಾ? ಓಕೆ ಓಕೆ. ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿದ್ದು. ಚೆನ್ನಾಗಿ ಮಾಡಿದ್ದಾರೆ. ಹೈಜಿನಿಕ್ ಆಗಿದೆ, ಕ್ಲೀನ್ ಇದೆ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಅಶ್ಮಿತಾ. ಓಕೆ. ಹೇಳಿ, ನಿಮಗೆ ಪ್ರಾಚೀನ ಈ ಹೋಟೆಲ್ ಹೇಗೆ ಗೊತ್ತಾಯಿತು? ನಮ್ಮಪ್ಪ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡಿ ಬಂದಿರೋದು. ಕಾಲ್ ಸೂಪ್ ತುಂಬ ಚೆನ್ನಾಗಿದೆ, ಒಂಥರ ಹೋಮ್ ಮೇಡ್ ಆಗಿದೆ. ಇದು ತುಂಬ ಮಸಾಲೆ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿದೆ ಮತ್ತು ಹೈಜಿನಿಕ್ ಆಗಿದೆ. ಮೇನ್ ಅದೇ ಬೇಕಾಗಿರೋದು. ಈ ಥರ ಸ್ಟ್ರೀಟ್ ಫುಡ್ಡಲ್ಲಿ ತಿನ್ಬೇಕಾದ್ರೆ ಹೈಜಿನಿಕ್ ಆಗಬೇಕು. ಸೊ ಹೈಜಿನಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಡಿಫ್ರೆಂಟ್ ಆಗಿದೆ. ಚಿಕನ್ ಬೆಣ್ಣೆ ಬಿರಿಯಾನಿ ಅಂತ, ಅದು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕಿರಣ್ ಅಂತ. ಸರ್, ಇಲ್ಲಿ ನೀವು ರೆಗ್ಯುಲರ್ ಕಸ್ಟಮರಾ ಯಾವ ಥರ? ಹೌದು, ರೆಗ್ಯುಲರ್ ಆಗಿ ಬರ್ತಿರ್ತೀನಿ. ಫ್ರಮ್ ಪಾಸ್ಟ್ 2 weeks ಇಂದ ಬರ್ತಿದ್ದೀನಿ. ಓಕೆ ಸೊ ಟೇಸ್ಟ್ ಇಲ್ಲಿ ಏನಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮನೇಲಿ ಮಾಡ್ದಂಗೆ ಇರುತ್ತೆ. ಓಕೆ. ಸೊ ನಾವು ಹೋಟ್ಲಲ್ಲಿ ತಿಂತಿದ್ದೀವಿ ಅನ್ನೋ ಫೀಲೇ ಇರಲ್ಲ. ಸೊ ಇಲ್ಲಿ ಸ್ಪೆಷಲ್ ಏನಂದರೆ ಹಾಫ್ ಪ್ಲೇಟ್ ಕೂಡ ಕೊಡ್ತಾರೆ, ಅಫೋರ್ಡಬಲ್ ಆಗಿರುತ್ತೆ ಪ್ರೈಸಸ್ ಎಲ್ಲ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಬೇಕಾಗಿರೋದು ಹೈಜೀನು, ಟೇಸ್ಟು, ಅಫೋರ್ಡಬಲ್ ಪ್ರೈಸು. ಸೊ ಈ ಮೂರನ್ನು ಕೂಡ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಬಂದಾಗ ನಿಮಗೆ ಫೇವರೇಟ್ ಅನ್ಸಿದ್ಯಾ? ಫೇವ್ರೇಟ್ ಅನಿಸಿದ್ದು ಜಾಪನೀಸ್ ಚಿಕನ್. ತುಂಬ ಟೇಸ್ಟಿಯಾಗಿರುತ್ತೆ ಅದು. ಆಮೇಲೆ ಇವತ್ತು ಕಾಲ್ ಬಿರಿಯಾನಿ ಅಂತ ಟ್ರೈ ಮಾಡ್ತಿದ್ವಿ ಹೊಸದಾಗಿ, ಸ್ವಲ್ಪ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ಎಲ್ಲರೂ ಬಂದು ಟ್ರೈ ಮಾಡ್ಬೋದು ಅನ್ಸಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನೀವೇನಾರು ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.